ಮಾಡಿದ ಭೂಮಿ 1983. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಯಾವುದೋ ಸಿನಿಮಾ ಹಂಚಿಕೆದಾರ ಇದ್ದೆ. ಅಲ್ಲಿ ನನಗೆ ಅದು ಎಂಥದ್ದು SIT ಮಾಡಿಬಿಟ್ರಲ್ಲ, ಅದೇನೋ ನಾನು ಒತ್ತುವರಿ ಮಾಡಿದ್ದೀನಿ ಅಂತ ಹೇಳಿ ಒಂದು ದಿವಸ 5 JCB ತಂತಾರೆ ಎಲ್ಲ ಹೊಡೆದಾಕೋದಕ್ಕೆ. 4 ಎಕರೆಯನ್ನು ಒತ್ತುವರಿ ಮಾಡಿದ್ದೀನಿ ಅಂತ. ನನಗಿನ್ನೂ 4 ಎಕರೆ ಖರೀದಿ ಮಾಡಿದ್ದೀನಲ್ಲ ಭೂಮಿ, ನನ್ನ ಹತ್ರ ಪತ್ರ ಇದೆಯಲ್ಲ, ಅದಕ್ಕಿನ್ನೂ 4 ಎಕರೆ ಶಾರ್ಟೇಜ್ ಇದೆ. ಅಲ್ಲಿ ನನಗೆ ಏನೇನು ಹಿಂಸೆ ಕೊಟ್ಟಿದ್ದೀರಿ, ಯಾವ ಥರ ಹಿಂಸೆ ಕೊಟ್ಟು, ನಾನು ಅರಣ್ಯ ಭೂಮಿ ತಗೊಂಡಿಲ್ಲ. ಎಷ್ಟು ತಿಂಗಳಿಂದ ನಡೀತಾ ಇದೆ, ದಿನ ಕೋರ್ಟಲ್ಲಿದ್ದ ಇದ್ದೀನಿ ನಾನು. ಅದು ನೀವು ಮಾಡಿಸಿದ್ದೀರ ಆಗಿದ್ರೆ ಸಿದ್ದರಾಮಯ್ಯನಿಗೆ ಹೇಳಿ. SIT ಮೊದಲನೇ ಬಾರಿಗೆ ಅದೇನು ಈ ರಾಜ್ಯದಲ್ಲಿ SIT ಅದೇನು ಭಾಳ ಫೇಮಸ್. ಅದು ಪ್ರಥಮ ಬಾರಿಗೆ ನಾನು ಸ್ವಂತ ಬೆವರು ಸುರಿಸಿ ಸಂಪಾದನೆ ಮಾಡ್ತಾಳೆ. ಇವ್ರ ಥರ ಹಗಲು ದರೋಡೆ ಮಾಡಿ ಹಣ ಇಟ್ಕೊಂಡು ಜಮೀನು ತಗೊಂಡಿದ್ದಲ್ಲ. ಅದು ಚಿತ್ರದ ಹಂಚಿಕೆದಾರನಾಗಿ ಪ್ರತಿನಿತ್ಯ ಅಲ್ಲಿ ಏನು ಕಲೆಕ್ಷನ್ ಬರೋದು ತಂದು ಒಂದು ರೈತನ ಮಕ್ಕಳು, ನಾವು ರೈತರ ಭೂಮಿ ಇಟ್ಕೋಬೇಕು ಅಂತೇಳಿ ಪ್ರಾಮಾಣಿಕವಾಗಿ ತಗೊಂಡು ಭೂಮಿನ ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀರಿ. ಈಗ ನಾನಾಗಂತ ಹೇಳಿದ್ದೀನ, ಇಲ್ಲಿವರೆಗೆ ಕೋರ್ಟ್ ಇದೆ, ಕಾನೂನಿದೆ, ನಡೀತದೆ ಚರ್ಚೆ. ಇಲ್ಲಿ ನೀವು ಮಾಡಿರೋದೇನು, ಎಷ್ಟೆಷ್ಟು ಕೊಡಬಲ್ಲೆ? ಈ ಸರ್ಕಾರದ ಮಂತ್ರಿಗಳವರೆಲ್ಲ ಯಾರ್ಯಾರು ಏನು ಮಾಡಿ ಎಷ್ಟು ಕೆರೆ ನುಂಗವ್ರೆ, ಯಾರ್ಯಾರು ಭೂಮಿಗಳನ್ನ ಲಪಟಾಯಿಸವ್ರೆ. ಟನ್ಗಟ್ಟಲೆ ಕೊಡ್ತೀನಿ, ಬಟ್ ಕೊಟ್ಟರು ಉಪಯೋಗ ಬರಲ್ಲ. ನಾನೀಗಾಗಲೇ 2009ರಿಂದ 13 ಸರ್ಕಾರದಲ್ಲಿ ಹೋರಾಟ ಮಾಡೋದಲ್ಲ, ಎಂತೆಂಥ ದಾಖಲೆ ಕೊಟ್ಟೆ. ಏನಾದರೂ ಅದಕ್ಕೆ ತಾರ್ಕಿಕ ತಗೊಂಡೋಗೋಕ್ಕಾಯ್ತಾ ಈ ದೇಶದಲ್ಲಿ? ಇದು ನನಗಾಗಿರೋ ಅನುಭವ. ಅದರಿಂದ ಇಲ್ಲಿ ನಿಮ್ಮ ಸ್ವಾರ್ಥಕ್ಕೆ ರೈತರನ್ನು ಉಪಯೋಗ ಮಾಡ್ಕೋಬೇಡಿ. ನಾನೀಗ ಅಯ್ಯೋ ನನ್ನ ಭೂಮಿ ಲಪಟಾಯಿಸ್ತಾವ್ರಪ್ಪ, ಬನ್ನಿ ನನ್ನ ಬೆಳೆಸಿರೋರು ಅಂತೇಳಿ ಜನ ಕರ್ಕೊಂಡು ನಿಲ್ಲಿಸ್ಕೊಂಡು ನಾವತ್ತು ತಂದಿರಲ್ಲ 5-6 JCBಗಳನ್ನ ಕೂತಾಕಂಗೆ. ಇವ್ರಿಗೂ ನಮಗೂ ಇರೋ ವ್ಯತ್ಯಾಸ ಇದು. ಕೆಲವರು ದುಡ್ಡಿದೆ, ಕೊಂಡ್ಕೊತಾರೆ ಬೇಕಾದ ಸಂಸ್ಥೆನ, ಅದರಲ್ಲಿ ಭಾಳ ಎಕ್ಸ್ಪೀರಿಯನ್ಸ್ ಅನುಭವಿಸ್ತಿದ್ದಾರೆ. ಅದರಿಂದ ಇವತ್ತು ಈ ಜಿಲ್ಲೆಯ ಸಮಸ್ಯೆಗೆ, ಈ ಜಿಲ್ಲೆಯ ರೈತರ ಜೊತೆ ಭಾಳ ದಿವಸ ನೀವು ಈ ರೀತಿ ಚೆಲ್ಲಾಟ ಆಡೋಕ್ಕಾಗಲ್ಲ, ಮೋಸ ಮಾಡಿ. ಈ 2 ವರ್ಷದಲ್ಲಿ ಎಷ್ಟು ವರ್ಷದಿಂದ ಹೇಳಿದ್ರು? 2 ವರ್ಷ, 1 ವರ್ಷ, ಕಳೆದ ಜೂನಲ್ಲೇ ಕೊಡ್ತೀವಿ ಅಂದ್ರಲ್ವಾ? ಈಗ ಯಾವಾಗ ಕೊಡ್ತಾರಂತೆ? ನನಗೆ ಗೊತ್ತಲ್ಲಿ ಡೆಡ್ಲೈನು ಏನಾಗುತ್ತೆ ಅಂತ. ಅಲ್ಲಿ ಏನಿದೆ ವಾಸ್ತವಾಂಶ, ಯಾರಾದರೂ ನಿಮ್ಮ ಇಲ್ಲಿ ಟೆಕ್ನಿಷಿಯನ್ ಇವರಿದ್ದರೆ, ಇಂಜಿನಿಯರ್ಸು ಇಲ್ಲಿಂದ ಕಳಿಸಿ ಏನಾಗಿದೆ ಅಂತ. ಇವತ್ತು ನಾನು ಈ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡೋದು, ನೀವು ಕೊಳಚೆ ನೀರನ್ನು ಕೊಡ್ತಾ ಇದ್ದೀರಿ, ಮೊದಲು ಅದನ್ನು ಟರ್ಷಿಯರಿ ಪ್ಲ್ಯಾಂಟ್ ಆಗ್ತಕ್ಕಂಥದ್ದಕ್ಕೆ ದುಡ್ಡು ಎಲ್ಲೆಲ್ಲ ರೂಟಿಗೆ ಸುರಂಗ ಮಾರ್ಗ ಕೊಡೋಕೆ 18,000 ಕೊಡ್ತೀವಿ ಅಂತೀರಿ, 1 ಲಕ್ಷ ಖರ್ಚು ಮಾಡ್ತೀವಿ ಅಂತಿರಲಿ. ಇಲ್ಲಿ ಟರ್ಷಿಯರಿ ಪ್ಲ್ಯಾಂಟ್ಗೆ ಎಷ್ಟು ಖರ್ಚಾಗ್ಬೋದು ಅದು ಮಾಡಿ. ನಾನು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ, ಕೃಷ್ಣಾ ನದಿದು ನೀರನ್ನು ಇಲ್ಲಿಗೆ ತರಕ್ಕೆ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ಇದು ಕೃಷ್ಣಾ ಬೇಸಿನಲ್ಲಿ ಇಲ್ಲ. ಮನವಿ ಮಾಡಿ ಸಂಪೂರ್ಣ ಇಲ್ಲ. ಪೆನ್ನಾರ್ದು ಈಗ ಚರ್ಚೆ ಆಗ್ತಿದೆ. ಪೆನ್ನಾರಿಂದ ಎಷ್ಟು ನೀರು ಹಂಚಿಕೆ ಆಗುತ್ತೆ ನಮ್ಗಿನ್ನೂ ಗೊತ್ತಿಲ್ಲ. ಈಗ ಅದು ಹಿಂದೆ ಇದೆ, ಆದರೆ ಇತ್ತೀಚೆಗೆ ನದಿ ಲಿಂಕ್ನ ಒಂದು ಯೋಜನೆ ಅಂತೇಳಿ ಘೋಷಣೆ ಮಾಡೋದಲ್ಲ, ಇಂಟರ್ಲಿಂಕ್ದು, ಅದರಲ್ಲಿ ಅದು ತರಲಿಲ್ಲ ಇಂಟರ್ಲಿಂಕ್ನಲ್ಲಿ. ಅದರಿಂದ ಇದು ಒಂದು ಮನವಿ ಮುಖಾಂತರವೇ ಒಂದು ವಿಶ್ವಾಸದಲ್ಲಿ ಇವತ್ತು ನಾವು ತರಲಿಕ್ಕೆ ಅವಕಾಶ ಎಲ್ಲಿದೆ ಅಂದರೆ, ಪೆನ್ನಾರ್ದಿಗೆ ನಾಳೆ ಬೆಳಗ್ಗೆ ತೀರ್ಮಾನ ಆಗಲ್ಲ, ಹಂಚಿಗೆ ಈಗ ಮತ್ತೆ ನಾವು ಕೇಳಿದ್ರು ಟೈಮ್ ತಗೊಳುತ್ತೆ. ಆ ಹಿನ್ನೆಲೆ ಒಳಗೆ ಇದಕ್ಕೆ ನಾವು ಏನೋ ಒಂದು ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಒಂದು ಎಫರ್ಟ್ ಆಗ್ತಾ ಇದೆ. ಅದೆಲ್ಲ ಈಗ ಮಾಧ್ಯಮದಲ್ಲಿ ಕೆಲವು ವ್ಯಕ್ತಿಗಳು ಚರ್ಚೆ ಮಾಡೋದು, ನಾನು ಯಾತಕ್ಕೆ ಅದನ್ನ ನೋಡಿ, ಇದು ಈ ಮೈತ್ರಿಗೆ ಸಂಬಂಧಪಟ್ಟಾಗೆ
ಇಲ್ಲಿ ಲೋಕಲ್ಗಳಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಯಾರು ಚರ್ಚೆ ಮಾಡಿದ್ರು ಅದು ಅಂತಿಮ ಅಲ್ಲ. ಇನ್ನು ಸೀಟಿನ ಹಂಚಿಕೆ ವಿಷಯದಲ್ಲಿ ಚರ್ಚೆಗಳೇ ಪ್ರಾರಂಭ ಆಗಿಲ್ಲ. ಕೆಲವರು ವೈಯಕ್ತಿಕವಾಗಿ ಮಾತನಾಡ್ಬೋದು. ಏನು ಹೇಳಿ, ಲೋಕಸಭಾ ಚುನಾವಣೆಯಲ್ಲಿ ಸೋಲಾಗಕ್ಕೆ ಈ ವಿಧಾನಸಭಾ ಚುನಾವಣೆಯಲ್ಲೂ ಕೇಳೋ ಸಾಧ್ಯತೆ ಇದೆಯಾ? ಆ ಸಮಯ ಬಂದಾಗ ಚುನಾವಣೆಗಳ ಸಮಯದಲ್ಲಿ ಏನೇನು ತೀರ್ಮಾನಗಳು ಮಾಡಬೇಕು, ಒಂದು ಮುಕ್ತವಾದಂಥ ರೀತಿಯಲ್ಲಿ ಪರಸ್ಪರ ಒಂದು ಹೊಂದಾಣಿಕೆಯಲ್ಲೇ ಮಾಡ್ತೀವಿ. ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಕೊಡೋದು. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಿಮ್ಮ ಅಷ್ಟಕ್ಕೆ ಹೋಗ್ಬೋದು ಅಂತ ನಿಮ್ಮ ದೇವೇಗೌಡರು ಹೇಳಲಿಕ್ಕೆ ಬೇರೆ ಒಂದು ಅರ್ಥ ಹೇಳಿದ್ದಾರೆ. ಅದರ ಬಗ್ಗೆ ಇನ್ನೂ ಯಾವುದೂ ಚರ್ಚೆಗಳು ಬಂದಿಲ್ಲ. ಚುನಾವಣೆಯ ಒಂದು ದಿನಾಂಕಗಳ ಘೋಷಣೆ ಆದಾಗ ಇದ್ರ ಬಗ್ಗೆ ಹೈಕಮಾಂಡ್ನಲ್ಲಿ ಚರ್ಚೆಗಳು ಮಾಡ್ತಾರೆ. ಅಲ್ಲಿ ಏನು ತೀರ್ಮಾನ ಮಾಡಬೇಕು ಅನ್ನೋದು ಕೂತು ಯೋಚನೆ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಇರತಕ್ಕಂಥದ್ದು ನಮ್ಮ ಮೊದಲನೇ ಆದ್ಯತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿನೂ ಒಳಗೊಂಡಂತೆ ಇಂಥ ಒಂದು ಕೆಟ್ಟ ಭ್ರಷ್ಟ ಸರ್ಕಾರವನ್ನು ತೆಗೆದಾಕ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು, ಟಾಪ್ ಪ್ರಿಯಾರಿಟಿ ಕೊಡಬೇಕಾಗಿರೋದು. ಆ ನಿಟ್ಟಲ್ಲಿ ಏನು ಮಾಡಬೇಕು ಅನ್ನೋದು ತೀರ್ಮಾನ. ಸರ್, ವಿರೋಧ ಪಕ್ಷಗಳು ಸಮರ್ಪಕವಾಗಿ ಎದುರಿಸ್ತಾ ಇಲ್ಲ ಅನ್ನೋಂಥದ್ದು ಒಂದು ಚರ್ಚೆ ಸರ್. ನೀವಿರಬೇಕಿತ್ತು ರಾಜ್ಯ ರಾಜಕಾರಣದಲ್ಲಿ. ಈಗ ವಿರೋಧ ಪಕ್ಷಗಳು ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಇದು ಬಂಡ್ ಸರ್ಕಾರ. ಇದು ಇವತ್ತು ಹಲವಾರು ರೀತಿಯ ದರೋಡೆ ಆದರೂ ಏನಾಗಿದೆ, ದಾಖಲೆ ಕೊಡಿ ದಾಖಲೆ ಕೊಡಿ ಅಂತ. ಏನು ದಾಖಲೆ ಕೊಡ್ತೀರಿ? ಎಷ್ಟು ದಾಖಲೆ ಕೊಡ್ತೀರಿ? ದಾಖಲೆ ಕೊಡಿ ದಾಖಲೆ ಕೊಡಿ ಅಂದರೆ ಈಗ ಇವರು ಹಿಂದಿನ BJP ಸರ್ಕಾರದ ಮೇಲೆ 40% ಅಂತೆಲ್ಲ ಎಲ್ಲ ಅಂಟಿಸಿದ್ರಲ್ಲ ಬೇಸ್ಗೆ CM ಅಂತ. ಯಾವ ದಾಖಲೆ ಇಟ್ಕೊಂಡಿದ್ರು? ಬಂದ್ರಲ್ಲ 136 ಸೀಟ್ ತಗೊಂಡು. ಇದರಲ್ಲಿ ಹೋಲಿ ದುಡ್ಡು ಕೊಟ್ಟನ್ನು ಬಂದು ಹೇಳಲ್ಲ. ಇವತ್ತು ಕೊಟ್ಟಿರೋ ಯಾವುದೋ ಒಂದು ಅಟ್ಲೀಸ್ಟ್ ಒಂದು ಇಶ್ಯೂನಲ್ಲಾದರೂ ಒಂದು ದೊಡ್ಡ ಪ್ರಚಾರ ಬಂತು, ಹೇಳಿದ್ರು 25 ಲಕ್ಷ ತಗೊಂಡಿರೋದು ಜಡಿದ್ರು ರೆಡ್ ಹ್ಯಾಂಡ್ ಆಗಿ. ಮಂತ್ರಿಗಳ ಹೆಸರನ್ನೆಲ್ಲ ತೆಗೆದ್ರು. ನನ್ನ ಹೆಸರು ಅವ್ನು ಯಾವನೋ ಹೇಳ್ತಾನೆ, ಹೇಳಿದ ತಕ್ಷಣ ನನಗೆ ಬಂದಂಗೆ ಅದು ಅಂತ ಹೇಳಿದ್ರೆ ಅದು ಉತ್ತರನ. ಹಿಂದೆ ಎಂತೆಂಥ ಪ್ರಕರಣದಲ್ಲಿ ಏನೇನು ತೀರ್ಮಾನಗಳಾಗವೆ ಹಲವಾರು ಬಾರಿ. ಅದರಿಂದ ಈ ಸರ್ಕಾರ ಬಂಡ ಸರ್ಕಾರ ಇದೆ. ನೀವು ಏನು ಹೇಳಿದ್ರು ನಾವು ಪರಿಶ್ಚಂದ್ರು ಅಂತಾರೆ, ಸತ್ಯವಂತರು ಅಂತಾರೆ. ಇದು ಇರ್ತಕ್ಕಂಥ ನಾನು ಆ ಬ್ಯಾಲೆಟ್ ಪೇಪರು ನಿಮ್ಮ EVM ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿ ಎರಡು ರಾಷ್ಟ್ರೀಯ ಪಕ್ಷಗಳು ಅವ್ರು ಭಾಳ ಅನುಭವ ಇದೆ ಅದರಲ್ಲಿ, ಅವ್ರು ನೋಡಿ ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ಅಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಸಾಲ ಬಡ್ಡಿ ಮನ್ನಾ ಮಾಡಕ್ಕೆ ಕೊಟ್ಟಿದ್ದಾರೆ ಸರ್. ಈಗ ರಾಜ್ಯದಲ್ಲಿ 2 ವರ್ಷದಿಂದ ಸುಮಾರು 2,800 ರೈತರು ಸತ್ತೋಗಿದ್ದಾರೆ. ಅವ್ರ ಸಾಲ ಮನ್ನಾ ಮಾಡ್ತಾರೆ. ಇದೆಲ್ಲ ಒಂಥರ ಹೋಲಿಕೆ ಮಾಡ್ತಾ ಇಲ್ವಾ ಅಂತ. ನಾನು ಒಂದು ಸಮಾಜಕ್ಕೆ ಅನುಕೂಲ ಮಾಡ್ತಿದ್ದಾರೆ ಅನ್ನೋ ವಿಷಯದಲ್ಲಿ ಟೀಕೆ ಮಾಡಲ್ಲ. ಇವರ ಜವಾಬ್ದಾರಿಯನ್ನು ಸಂಪೂರ್ಣ ನಿರ್ವಹಿಸಬೇಕು ಅನ್ನೋದನ್ನೇ ಹೇಳ್ತಾ ಇರೋದು ಯಾವುದೇ ಆದರೂ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ನಿಮ್ಮ ಅದು ಯಾವುದಪ್ಪ ವಾಲ್ಮೀಕಿ ನಿಗಮ 80 ಕೋಟಿ ಯಾವುದು ತಿಂದಿರೋದು ನಿಜ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ರು. ಏನು ಆ್ಯಕ್ಷನ್ ತಗೊಂಡ್ರು? ಅಲ್ಲಿ ಯಾರನ್ನ ಅಧಿಕಾರಿನ ಹಾಕಿದಾರಲ್ಲ, ಕಾನೂನು ಬಾಹಿರವಾಗಿ ಹಾಕಿದ್ರು. ಆಮೇಲೆ ಏನೇನು ನಡೆಸೋರೆ ಡಾಕ್ಯುಮೆಂಟ್ ಇದೆ, ಹೇಳಕ್ಕೆ ಹೋದ್ರೆ ಒಂದು ಗಂಟೆ ಬೇಕು. ಅದನ್ನು ಏನು ಕರೆ ಕೊಟ್ಟರು ಅದ್ರ ಬಗ್ಗೆ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅದು ಒಂದು ಕಾರಣ ಅವ್ರಿಗಷ್ಟೇ, ಜನಗಳ ದಾರಿ ತಪ್ಪಿಸ್ಲಿಕ್ಕೆ, ಅವರ ಮೈಂಡ್ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೆ ಅದಿಟ್ಕೊಂಡು ಹೊರಟಿದ್ದಾರೆ. ಅದೇನದು ಉಪಯೋಗ ಬರಲ್ಲ. ಅದು ರಾಗಿ ಖರೀದಿ ಆಗ್ತಾ ಇಲ್ಲ ಸರ್. ಕೇಂದ್ರ ಯಾವ ಖರೀದಿ ಮಾಡ್ತಾರೆ? ಇದು ನಿಮ್ಮ ಮೆಕ್ಕೆಜೋಳ ಖರೀದಿ ಮಾಡಿದ್ರ, ತೊಗರಿ ಖರೀದಿ ಮಾಡಿದ್ರ? ಎಲ್ಲದಕ್ಕೂ ಕೇಂದ್ರ ಸರ್ಕಾರ. ಸರ್, ಒಂದು ಕೋಲಾರದಲ್ಲಿ ಪಕ್ಷ ಸಂಘಟನೆ ಬಹಳ ವೀಕ್ ಆಯಿತು. ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ಇರೋದು ಮೈನ್ ಮಾಲೂರಿನಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.